ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ನಾಳೆ ರಕ್ಷಾಬಂಧನ ಇರೋದ್ರಿಂದ ರಾಖಿ ತೊಗೊಳೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ತುಂಬಾ ರಶ್ ಇರುತ್ತೆ, ಯಾಕೆ ರೋಡಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಗಾಡೀಲಿ ಹೋಗಿದ್ವಿ, ನಾನು ಮತ್ತು ನಮ್ಮ ಅಕ್ಕ, ನನ್ನ ಮಗಳು 3 ಜನ ಕೂಡ ಹೋಗಿದ್ವಿ. ಹೋಗ್ತಾ ಹಾಗೆ ಸ್ವಲ್ಪ ಏನೋ ತೊಗೋಬೇಕಾಗಿತ್ತು, ಹಾಗಾಗಿ ಸೂಪರ್ ಮಾರ್ಕೆಟ್ಗೆ ಹೋದ್ವಿ. ನೋಡಿ, ನನ್ನ ಮಗಳು ಸೂಪರ್ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಮುಗಿದ್ಮೇಲೆ ಆಮೇಲೆ ನಾವು ರಾಖಿ ತೊಗೊಳೋದಕ್ಕೆ ಅಂತ ರಾಖಿ ಸಿಗುತ್ತಾ ಅಂತ ನೋಡಿದ್ವಿ, ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಅಲ್ಲೇ ಒಂದು ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಬಿಲ್ಲಿಂಗ್ ಎಲ್ಲ ಆದಮೇಲೆ ಹೊರಟಿದ್ದಾಯಿತು. ನನ್ನ ಮಗಳಂತೂ ಬರೋದಕ್ಕೆ ರೆಡಿ ಇರಲಿಲ್ಲ, ಅಲ್ಲೇ ಹಠ ಮಾಡ್ಕೊಂಡಿದ್ಲು. ಅವಳನ್ನ ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದೆ ಅಲ್ಲಿಂದ. ಅವಳನ್ನಂತೂ ಈ ಥರ ಆಚೆ ಕರ್ಕೊಂಡು ಹೋಗ್ಬಿಟ್ರೆ ಅಂತೂ ಹಿಡಿಯೋದಕ್ಕೆ ಆಗಲ್ಲ. ಏನೋ ಒಂಥರ ಖುಷಿ ಅವಳಿಗೆ. ನೋಡಿ, ನನ್ನ ಬ್ಯಾಂಗಲ್ ಸ್ಟೋರಲ್ಲಿ ರಾಖಿ ಎಲ್ಲ ಇದೆ, ಬಟ್ ಅಂಗಡಿಲೇ ಯಾರೂ ಇರಲಿಲ್ಲ. ಒಳಗಡೆ ಹೋಗಿ ನೋಡಿದ್ವಿ, ತುಂಬ ಚೆನ್ನಾಗಿರೋ ರಾಖೀಸ್ ಎಲ್ಲ ಇತ್ತು, ಆದರೆ ಯಾರೂ ಇರಲೇ ಇಲ್ಲ. ಸ್ವಲ್ಪ ಹೊತ್ತು ನೋಡಿದ್ವಿ, ಯಾರೂ ಬರಲಿಲ್ಲ. ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಬೇರೆ ಅಂಗಡಿಗೆ ಹೋದ್ವಿ. ನೋಡಿ, ಯಾರೂ ಇಲ್ಲ. ನೋಡಿ, ರಾಖಿ ಎಷ್ಟು ಚೆನ್ನಾಗಿದೆ, ಒಳ್ಳೊಳ್ಳೆ ರಾಖಿ ಕಲೆಕ್ಷನ್ಸ್ ಇದೆ. ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ಇನ್ನು ಕೃಷ್ಣ ಜನ್ಮಾಷ್ಟಮಿ ಬೇರೆ ಬಂತು, ಹತ್ರ ಬರ್ತಾ ಇದೆ. ಅದಕ್ಕೂ ಕಾಸ್ಟ್ಯೂಮ್ಸು ಎಲ್ಲನೂ ಆಲ್ರೆಡಿ ಬಂದುಬಿಟ್ಟಿದೆ. ನೋಡಿ, ಎಷ್ಟು ಚೆನ್ನಾಗಿದೆ ರಾಖಿಗಳು. ಬಳೆ ನನ್ನ ಫೇವ್ರೆಟ್ ಬಳೆ. ತೋರಣಗಳು ತುಂಬ ಚೆನ್ನಾಗಿತ್ತು, ಬಟ್ ಆದರೆ ಯಾರೂ ಇರಲಿಲ್ಲ ಅಲ್ಲಿ. ಹಾಗಾಗಿ ನಾವು ರಿಟರ್ನ್ ಆಗಿ ಬೇರೆ ಅಂಗಡಿಗೆ ಹೋದ್ವಿ. ಅಲ್ಲೇ ಒಂದು ಪಕ್ಕದಲ್ಲೇ ಒಂದು ಅಂಗಡಿ ಇತ್ತು, ಹಾಗಾಗಿ ಅಲ್ಲೇ ಹೋದ್ವಿ. ಅಲ್ಲೂ ಅಷ್ಟೇ ತುಂಬ ಕ್ಯೂಟ್ ರಾಖೀಸ್ ಎಲ್ಲ ಇತ್ತು. ಬನ್ನಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿತ್ತು ಅಂದರೆ ರಾಖಿ. ಪ್ರತಿಯೊಂದು ಸಿಗುತ್ತೆ, ಇಲ್ಲಿ ಬಂದುಬಿಟ್ರೆ ಸಾಕು. ಸಿಕ್ಕಾಪಟ್ಟೆ ನೋಡೋದಕ್ಕೆ ಒಂಥರ ಖುಷಿ. ಏನು ನೋಡೋದು, ಏನು ತೊಗೊಳೋದು ಅನ್ನೋದೇ ಒಂದು ಕನ್ಫ್ಯೂಸ್ ಆಗೋಗುತ್ತೆ. ನೋಡಿ, ರಾಖಿ ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಥರ ರಾಖಿ ಜಾಸ್ತಿ ಕಟ್ತಾಯಿದ್ದು. ಈಗ ಕಟ್ತಾರಿಲ್ವೋ ಗೊತ್ತಿಲ್ಲ, ನಾನು ಜಾಸ್ತಿ ಕಟ್ಟಲ್ಲ ಇವಾಗ ರಾಖಿನ. ಚಿಕ್ಕವರಿದ್ದಾಗ ನಮಗೆ ಬಜೆಟ್ ಫ್ರೆಂಡ್ಲಿ ರಾಖಿ ತಗೊಂಡೇ ಕಟ್ತಾಯಿದ್ದಿತ್ತು. ಈಗೂ ಅಷ್ಟೇ, ಬಟ್ ಆದರೆ ಆವಾಗ ಒಂಥರ, ಇವಾಗ ಒಂಥರ. ನೋಡಿ, ಎಷ್ಟು ಚೆನ್ನಾಗಿದೆ ರಾಖಿಗಳೆಲ್ಲ. ತುಂಬ ಕ್ಯೂಟ್ ರಾಖೀಸ್ ಇತ್ತು. ಕೃಷ್ಣಂದಾಗಿರ್ಬೋದು, ರಾಮಂದಾಗಿರ್ಬೋದು, ತುಂಬಾ ಕ್ಯೂಟಾಗಿ ಚಿಕ್ಕ ಮಕ್ಕಳು ಕೊಟ್ಟೋ ರಾಖಿ ಆಗಿರ್ಬೋದು, ಎಲ್ಲನೂ ಇತ್ತು. ಹಾಗೆ ಜನನೂ ಇದ್ದರು. ನೋಡಿ, ಎಷ್ಟು ಚೆನ್ನಾಗಿದೆ. ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗೋಗಿತ್ತು. ಹಾಗೆ ನನಗೆ ಒಂದು ಗಿಫ್ಟ್ ಹ್ಯಾಂಪರ್ಗೆ ಒಂದು ಚಿಕ್ಕದು ಡಾಲ್ ಬೇಕಾಗಿತ್ತು. ಅದನ್ನು ಕೇಳ್ತಾ ಇದ್ದೆ, ಚಿಕ್ಕದಿಲ್ಲ ದೊಡ್ಡದಿದೆ ಅಂತಿದ್ರು. ಹಾಗಾಗಿ ಡಾಲ್ ತೊಗೊಂಡು ಆಮೇಲೆ ರಾಖಿ ತೊಗೊಳ್ಳೋಣ ಅಂತ ಬಂದ್ವಿ. ಯಾಕಂದರೆ ನನ್ನ ಹತ್ರ ಚೇಂಜ್ ಇರಲಿಲ್ಲ. ಹಾಗಾಗಿ ಬಂದ್ವಿ, ಮತ್ತೆ ಹೋಗಿ ನಾವು ರಾಖಿ ತೊಗೊಂಡ್ವಿ. ರಾಖಿ ತೊಗೊಂಡಿರೋದನ್ನ ನಾನು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಹಾಗೆ ನಮಗೆ ಒಂದು ಮನೆ ಹುಡುಕ್ತಾ ಇದ್ವಿ ಅಂತ ಹೇಳಿದ್ನಲ್ಲ, ಅಲ್ಲಿ ಸಿಂಗಲ್ ಬೆಡ್ರೂಮ್ ಒಂದು ನೋಡ್ಕೊಂಡ್ಬಂದಿದ್ವಿ. ಬರ್ತಾ ಬೋರ್ಡ್ ಹಾಕಿದ್ರು, ಅದನ್ನು ನೋಡೋಣ ಅಂತೇಳ್ಬಿಟ್ಟು ಈಗ ಹೋಗಿಬಿಟ್ಟು ನೋಡಿಕೊಂಡು ನಂತರ ಡಾಲ್ ತಗೊಂಡು ಮತ್ತು ರಾಖಿ ತಗೊಂಡು ಮನೆಗೆ ಹೋಗಿದ್ವಿ. ಆದರೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ವೀಕ್ಷೆ ಇರೋ ಕಾರಣ ವೀಕ್ಷೆ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲಿಲ್ಲ, ಹಠ ಮಾಡ್ತಿದ್ಲು. ನೋಡಿ, ಎಷ್ಟು ಟ್ರಾಫಿಕ್ ಇದೆ ಅಂತೇಳ್ಬಿಟ್ಟು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಇಲ್ಲಿಂದ ಆ ಕಡೆ ಪಾಸ್ ಆಗೋಷ್ಟರಲ್ಲಿ ಏನಿಲ್ಲ ಅಂದರೂ ಮಿನಿಮಮ್ 10 ನಿಮಿಷ ತೊಗೊಂಡಿದ್ದೀವಿ. ಅಷ್ಟು ಟ್ರಾಫಿಕ್ ಇತ್ತು, ಮೂನೇ ಆಗ್ತಾ ಇರಲಿಲ್ಲ. ಆ ಕಡೆ ಆಪೋಸಿಟಿಂದ ಬೇರೆ ಗಾಡಿ ಬರ್ತಾಯಿತ್ತು. ನೋಡಿ, ನನ್ನ ಮಗಳು
ರಾಖಿ ಪರ್ಚೇಸಿಂಗ್ ಎಲ್ಲ ಆದಮೇಲೆ ಗಿಫ್ಟ್ ಹ್ಯಾಂಪರ್ ರೆಡಿ ಮಾಡಬೇಕಾಗಿತ್ತು. ನಾಳೆನೇ ಆರ್ಡರ್ ಇತ್ತು 2, ಹಾಗಾಗಿ ಬೇಗ ಬೇಗ ಪರ್ಚೇಸಿಂಗ್ ಮುಗಿಸ್ಕೊಂಡು ರಿಟರ್ನ್ ಆದ್ವಿ. ಈ ಒಂದು ಆರ್ಡರು ನನಗೆ 1 ತಿಂಗಳು ಮುಂಚೆನೇ ಬಂದಿತ್ತು. ಈ ಒಂದು ಕಸ್ಟಮರ್ ನನಗೆ ತುಂಬಾ ಸ್ಪೆಷಲ್ಲು. ಯಾಕೆಂದರೆ ಅವರು ನನ್ನನ್ನು ನಂಬಿ 1 ತಿಂಗಳು ಮುಂಚೆನೇ ಒಂದು ಆರ್ಡರ್ನ ಕೊಟ್ಟಿದ್ದರು. ಹಾಗಾಗಿ ನನಗೆ ಆ ಕಸ್ಟಮರ್ ತುಂಬಾ ಸ್ಪೆಷಲ್. ಯಾಕೆಂದರೆ 1 ತಿಂಗಳು ಮುಂಚೆ ಯಾರೂ ಆರ್ಡ್ರ್ ಕೊಟ್ಟಿರಲಿಲ್ಲ ನನಗೆ. ಅವರು ಅವ್ರ ಪ್ರೀತಿಯ ತಂಗಿರಿಗೋಸ್ಕರ 2 ಆರ್ಡ್ರನ್ನ ಕೊಟ್ಟಿದ್ದರು. ಒಂದು ಮೆಟೀರಿಯಲ್ ಇರೋದು, ಇನ್ನೂ ಒಂದು ಟೆಡ್ಡಿ ಬೇರ್ ಇರೋದು. ಹಾಗಾಗಿ ನಾನು 2 ಕೂಡ ಮಾಡಿ ಕಳಿಸಿದ್ದೀನಿ. ನೋಡಿ, ಈ ಒಂದು ಆರ್ಡರ್ನ ಅವರೇ ಕಸ್ಟಮೈಸ್ ಮಾಡಿಸ್ಕೊಂಡಿರೋದು. ನಮ್ಗೆ ಯಾವ ಥರ ಬೇಕು ಯಾವ ಥರ ಮಾಡಿಕೊಡ್ತೀರಾ ಅಂತ ಕೇಳಿದ್ರು. ಖಂಡಿತ ಮಾಡಿಕೊಡ್ತೀನಿ ಸರ್ ಅಂತ ಹೇಳಿದ್ದಕ್ಕೆ, ಏನು ಕಸ್ಟಮರ್ ಬುಕ್ ಮಾಡಿದಾರೋ ಅವರ ಅಮ್ಮ ನನ್ನ ಮಗಳಿಗೆ ಇದೇ ಥರ ಡ್ರೆಸ್ ಮ್ಯಾಚ್ ಆಗುತ್ತೆ, ಈ ಥರ ಒಂದು ಜ್ಯುವೆಲರಿ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಪ್ರತಿಯೊಂದನ್ನು ಅವರೇ ನಮಗೆ ಚೂಸ್ ಮಾಡಿ ಕಳಿಸಿ ಮಾಡಿಸ್ಕೊಂಡಿರೋ ಅಂಥ ಆರ್ಡ್ರ್. ಫುಲ್ ಕಸ್ಟಮೈಸ್ ಆರ್ಡ್ರು. ಹಾಗೆ ನಿನ್ನೆ ಈವ್ನಿಂಗ್ ಫೋನ್ ಮಾಡಿಬಿಟ್ಟು ನಿಮ್ಮದೇ ಆದಂಥ ಒಂದು ಸ್ಟೈಲಲ್ಲಿ ನನ್ನ ತಂಗಿಗೋಸ್ಕರ ಒಂದು ಲೆಟರ್ ಕೂಡ ಬರೆದು ಕೊಡಿ ಅಂತಲೂ ಕೇಳಿದರು. ಹಾಗಾಗಿ ಸರ್ ನಿಮ್ಗೆ ಯಾವ ಥರ ಬೇಕು ನೀವೆಲ್ಲ ವಾಟ್ಸಪ್ ಮಾಡಿ ಸರ್, ನಾನು ಬರೆದು ಕೊಡ್ತೀನಿ ಅಂತ ಹೇಳಿದಕ್ಕೆ, ಇಲ್ಲ ಮೇಡಮ್ ನನಗೆ ಗೊತ್ತಾಗ್ತಿಲ್ಲ, ನಿಮ್ಮದೇ ಆದಂಥ ಸ್ಟೈಲಲ್ಲಿ ಒಂದು ಲೆಟರ್ ಕೂಡ ನನಗೆ ಬೇಕು, ದಯವಿಟ್ಟು ಮಾಡಿಕೊಡಿ ಅಂತಲೂ ಕೇಳಿ. ಕಸ್ಟಮರ್ ಕೇಳಿದ್ರೆ ನಾವು ಮಾಡಿಕೊಡದೇ ಇರೋಕ್ಕಾಗುತ್ತಾ? ನನಗೆ ಬಂದಿರೋ ಥರ ChatGPTಲಿ ಸರ್ಚ್ ಮಾಡಿ ಒಂದು ಲೆಟರ್ನ ಕೂಡ ಬರೆದು ಇಟ್ಟೆ. ಒಂದಲ್ಲ 2, ಒಂದು ಹ್ಯಾಂಪರ್ಗೆ ಒಂದೊಂದು ಹ್ಯಾಂಪರ್ಗೆ ಇನ್ನೊಂದು 2 ಲೆಟರ್ ಕೂಡ ಬರೆದಿಟ್ಟೆ. ಅವರಿಗೆ ಹೇಳಿದೆ ನಾನು, ಸರ್ ನಿಮ್ಗೆ ಯಾವ ಥರ ಬೇಕು ನೀವು ಅಟ್ಲೀಸ್ಟ್ ವಾಟ್ಸಪ್ ಮಾಡಿ ಅಟ್ಲೀಸ್ಟ್ ಹೇಳಿ ಸರ್, ನಾನು ನೋಟ್ ಮಾಡ್ಕೊತೀನಿ ಅಂತ. ಇಲ್ಲ ಮೇಡಮ್ ನಿಮ್ಮದೇ ಆದ ರೀತಿಲಿ ಬರೆದು ಕೊಡಿ, ನನಗೆ ಬಟ್ ಲೆಟರ್ ಬೇಕೇ ಬೇಕು ಅಂತ ಕೇಳಿದರು. ಹಾಗಾಗಿ ನಾನು ಬರೆದು ಕೂಡ ಕೊಟ್ಟಿದ್ದೀನಿ. 2ನೇ ಲೆಟರು. ಇದು ಹ್ಯಾಂಪರ್ ಬಾಕ್ಸ್ ಚಿಕ್ಕದಾಗಿತ್ತು ಟೆಡಿ ಬೇರ್ದು, ಹಾಗಾಗಿ ಲೆಟರ್ ಕೂಡ ತುಂಬ ಚಿಕ್ಕದಾಗಿದೆ. ನನಗೆ ಬಂದಾಗ ಬರೆದಿದ್ದೀನಿ. ಕಸ್ಟಮರ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡೇ ಬರೆದೆ. ಓಕೆ, ಕಸ್ಟಮರ್ ಕೂಡ ಇಷ್ಟ ಆಗಿದೆ. ನಿಮಗೇನಾದರೂ ಈ ಒಂದು ಹ್ಯಾಂಪರ್ ಬಾಕ್ಸ್ ಬೇಕಂತಂದರೆ ಬರ್ಡೇಗಾಗಿರ್ಬೋದು, ಸರ್ಪ್ರೈಸ್ ಗಿಫ್ಟ್ ಆಗಿರ್ಬೋದು, ಯಾವುದಕ್ಕೆ ಆದರೂ ಮಾಡಿಕೊಡ್ತೀನಿ. ದಯವಿಟ್ಟು DM ಮಾಡಿ. ಇದು 2ನೇ ಆರ್ಡರು, ಅದೇ ಕಸ್ಟಮರ್ದು 2ನೇ ಆರ್ಡರ್. ಇದೊಂದು ಪುಟ್ಟು ತಂಗಿಗೋಸ್ಕರ ಪುಟ್ಟದಾಗಿ ಮಾಡಿಸ್ಕೊಂಡಿರೋವಂಥ ಒಂದು ಗಿಫ್ಟ್ ಹ್ಯಾಂಪರು. ಇದರಲ್ಲಿ ಒಂದು ಟೆಡಿ ಬೇರು, ಹಾಗೆ ಸ್ವಲ್ಪ ಚಾಕ್ಲೇಟ್ಸ್, ಕ್ಲಿಪ್ಪು ಮತ್ತು ಬ್ಯಾಂಗಲ್ಸ್, ಇಯರಿಂಗ್ಸ್, ಹಾಗೆ ರಿಬ್ಬನ್ ಇಷ್ಟೇ ಬರೋದು. ಹಾಗೆ ಒಂದು ಲೆಟರ್ ಕೂಡ ಬಂದಿದೆ, ಇಷ್ಟೇ ಬರೋದು. ಅವರು ಲೆಟರ್ ಕಾನ್ಸೆಪ್ಟ್ ಹೇಳಿದ ತಕ್ಷಣ ನಾನು ಟೆಡಿ ಬೇರ್ನ ಇದೇ ಥರ ಬೇಕು ಅಂತೇಳ್ಬಿಟ್ಟು ಹುಡುಕಿ ತೊಗೊಂಡಿದ್ದೀನಿ. ಆದರೆ ಲೆಟರ್ ಅದರಲ್ಲಿ ಇಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಚಾಕ್ಲೇಟ್ಸ್, ಚಿಕ್ಕ ಚಿಕ್ಕ ಚಾಕ್ಲೇಟ್ಸ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸೆಟ್ ಬ್ಯಾಂಗಲ್ಸು, ಹಾಗೆ ಗ್ರೀನ್ ಕಲರ್ ಇಯರಿಂಗ್ಸ್, ಹಾಗೆ ಒಂದು ಫ್ಲವರ್ ಕ್ಲಿಪ್, ಹಾಗೆ ಒಂದು ಗ್ರೀನ್ ಕಲರ್ದು ರಿಬ್ಬನ್. ಇಷ್ಟೇ ಇದರಲ್ಲಿ ಬಂದಿದ್ದು. ಹಾಗೆ ಸ್ವಲ್ಪ ಚಾಕ್ಲೇಟ್ಸು, ಲೆಟರ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಈ ಹ್ಯಾಂಪರಲ್ಲಿ ಬಂದಿದ್ದು. ಹೇಳಿದ್ನೆಲ್ಲ ಮುಂಚೆನೇ ಪ್ರತಿಯೊಂದನ್ನು ಕಸ್ಟಮೈಸ್ ಮಾಡಿಸ್ಕೊಂಡಿರೋದು. ಈ ಟೆಡ್ಡಿ ಬೇರ್ ಮಾತ್ರ ನಾನು ಫೈನಲ್ ಮಾಡಿದ್ದಷ್ಟೇ. ಯಾಕೆಂದರೆ ಇದು ನಾನು ಮುಂಚೆನೇ ತೊಗೋಬೇಕಾಗಿತ್ತು, ನನಗೆ ನೆನಪೇ ಬರ್ತಿರಲಿಲ್ಲ. ಹಾಗಾಗಿ ಅವರೇ ನಮಗೆ ಇಷ್ಟ ಬಂದಿದ್ದು ಹಾಕ್ಕೊಡಿ ಅಂತ ಅಂದಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಒಂದು ಟೆಡಿ ಬೇರ್ನ ಕೂಡ ತೊಗೊಂಡು ಬಂದೆ. ಈ ಹ್ಯಾಂಪರ್ ಬಾಕ್ಸ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಟೆಡಿ ಸ್ವಲ್ಪ ದೊಡ್ಡದಾಗಿ ಹೋಗ್ಬಿಟ್ಟಿತ್ತು. ನಾನು ಹೇಳಿದೆ ಮುಂಚೆನೇ ಬಾಕ್ಸ್ ಮಾಡ್ಕೊಂಬಿಟ್ಟಿದ್ದೆ, ಟೈಮ್ ಆಗೋಗಿರೋ ಕಾರಣ. ಆಮೇಲೆ ಹೋಗಿ ನಾನು ಟೆಡಿ ಬೇರ್ ತೊಗೊಂಬಂದಿದ್ದು. ಹಾಗಾಗಿ ಸ್ವಲ್ಪ ಬಾಕ್ಸ್ ಚಿಕ್ಕದಾಯಿತು ಅನ್ನಿಸ್ತದೆ ಟೆಡಿ ಬೇರ್ಗೆ. ನಾನು ಟೆಡಿ ಇಷ್ಟೇ ತೊಗೊಬರ್ಬೇಕು ಅಂತ ಅಂದ್ಕೊಂಡಿದ್ದೆನಲ್ಲ, ಇದು ಸ್ವಲ್ಪ ಲೆಟರ್ ಕಾನ್ಸೆಪ್ಟ್ ಗೊತ್ತಾದ್ಮೇಲೆ ಬೇರೆ ಥರ ತಂದಿರೋದಕ್ಕೆ ಈ ಥರ ಆಗಿರೋದು. ಆದರೆ ನೋ ಪ್ರಾಬ್ಲಮ್, ಚೆನ್ನಾಗೇ ಬಂದಿದೆ. ಈ ಹ್ಯಾಂಪರ್ ಬಾಕ್ಸ್ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.